ಸೆಕ್ಸ್ 3,500 ಇತ್ತು. ರಕ್ತದ ಓಕುಳಿ, ಹೂಡಿಕೆದಾರರು ಲಕ್ಷಾಂತರ ಕೋಟಿ ಕಳ್ಕೊಂಡ್ರು ಅಂತ. ತರಕಾರಿ ಮಾರ್ಕೆಟ್, ಶೇರ್ ಮಾರ್ಕೆಟ್ ಏನು ವ್ಯತ್ಯಾಸ ಆಯ್ತು? ಯಾವ ರೀತಿ ಸ್ಕ್ಯಾಮ್ಗಳು ನಡೀತಾ? ಬ್ರೋಕರ್ ಹೆಸರು ನಮ್ದು, ಅವರು ಟ್ರೇಡ್ ಮಾಡ್ಕೊಂಡು ಬರೋರು. ಏನಕ್ಕೆ ಕ್ಲೋಸ್ ಆಗಿದ್ದಕ್ಕೆ ರೀಸನ್? ಈಗ ನೀನ್ ನೋಡಿ ಬದುಕಿದೀನಿ ಅಂತ ಹೇಳಕ್ ಬಂದ್. ಸ್ನೇಹಿತರೆ ನಮಸ್ಕಾರ, ವೆಲ್ಕಮ್ ಟು ಅವರ್ ಶೋ. ನಮ್ ಜೊತೆ ಇವತ್ತು ಯಾರಿದ್ದಾರೆ ಗೊತ್ತಾ? ಸೊ ನಮ್ ಜೊತೆ ಇವತ್ತು ಡಾಕ್ಟರ್ ಬಾಲಾಜಿ ರಾವ್ ಡಿ.ಜಿ ಅವರು ಇದ್ದಾರೆ. ಸೊ ಇವರು ಮೂಲತಃ ಬೆಂಗಳೂರಿನವರು, ಮತ್ತೆ ಇವರು ವಿಜಯ ಕರ್ನಾಟಕದಲ್ಲಿ ಕೆಲವೊಂದಿಷ್ಟು ಫೈನಾನ್ಸ್ ಬಗ್ಗೆ ಆರ್ಟಿಕಲ್ ಕೂಡ ತುಂಬಾನೇ ಬರೆದಿದ್ದಾರೆ ಅಂತ ಹೇಳ್ಬೋದು. ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ನೀವೇನಾದ್ರೂ ಇನ್ವೆಸ್ಟರ್ ಆಗಿದ್ರೆ, ಶೇರ್ ಮಾರ್ಕೆಟ್ ಬಗ್ಗೆ ಕಲಿತಾ ಇದ್ರೆ, ದಯವಿಟ್ಟು ಈ ಪೂರ್ತಿ ಪಾಡ್ಕಾಸ್ಟ್ ಅನ್ನು ನೋಡಿ. ಇದರಿಂದ ನಿಮಗೆ ತುಂಬಾ ಯೂಸ್ಫುಲ್ ಆದಂತಹ ಮಾಹಿತಿಗಳು ದೊರೆಯುತ್ತೆ ಅಂತ ಹೇಳ್ಬೋದು. ಬಾಲಾಜಿ ಸರ್, ವೆಲ್ಕಮ್ ಟು ಅವರ್ ಶೋ. ಹೇಗೆ ಅನಿಸ್ತಾ ಇದೆ ಸರ್? ಹೇಳಿ, ಸೊ ಯಾವ ರೀತಿ ನಿಮ್ಮ ಇನ್ವೆಸ್ಟ್ಮೆಂಟ್ ಜರ್ನಿ ಶುರು ಆಯಿತು? ಬಿಫೋರ್ ದಟ್ ನಿಮ್ಮ ಬಗ್ಗೆ ಒಂಚೂರು ಇಂಟ್ರೊಡಕ್ಷನ್ ಕೊಡ್ಬೋದಾ ನಮ್ಮ ಗ್ರಾಹಕರಿಗೆ? ನಾನು ಕೆಲಸ ಮಾಡಕ್ ಶುರು ಮಾಡಿದ್ದು 1987ನೇ ಇಸ್ವಿನಲ್ಲಿ. ಓಕೆ. ಅವಾಗ ನಾನು ನನ್ನ BCom ಮುಗಿಸ್ಬಿಟ್ಟು ಕೆಲ್ಸಕ್ಕೆ ಸೇರ್ಕೊಂಡೆ. ಬಟ್ ಸ್ಟಾಕ್ ಮಾರ್ಕೆಟ್ಗೆ ಬಂದಿದ್ದು 93-94ನೇ ಇಸ್ವಿ. ಓಕೆ. ಒಂದು ಮುಖ್ಯವಾಗಿರ್ತಕ್ಕಂಥ ಒಂದು ಉದಾಹರಣೆ ಕೊಡ್ತೀನಿ. 93ನೇ ಇಸ್ವಿನಲ್ಲಿ ನಾನು ಷೇರು ಮಾರುಕಟ್ಟೆಗೆ ಬಂದಾಗ ಸೆನ್ಸೆಕ್ಸ್ 3,500 ಇತ್ತು. ಓಕೆ, ಅಂದ್ರೆ ಆಗ್ತಾನೆ ರೀಸೆಂಟ್ ಆಗಿ ಸೆನ್ಸೆಕ್ಸ್ ಕೂಡ ಓಪನ್ ಆಗಿದೆ. ಅವಾಗಿನ್ನು ಹರ್ಷದ್ ಮೆಹ್ತಾ ಸ್ಕ್ಯಾಮ್ ಮುಗಿಯೋ ಸ್ಥಿತಿ. 92ರಲ್ಲಿ ಹರ್ಷದ್ ಮೆಹ್ತಾ ಸ್ಕ್ಯಾಮ್ ಆಗಿದ್ದು. ಏಪ್ರಿಲ್ 26ನೇ ತಾರೀಕಿಂದ ಮಾರ್ಕೆಟ್, ನಾವು ಪೇಪರ್ ಓದ್ತೀವಿ ಗೊತ್ತಾ, ಮಾರ್ಕೆಟ್ ಪತನ, ರಕ್ತದ ಓಕುಳಿ ಕ್ರಾಶ್ ಆಯ್ತು. ಈ ಪೇಪರ್ ಅಲ್ಲಿ ಹಾಕ್ತಾರೆ ಗೊತ್ತಾ, ರಕ್ತದ ಓಕುಳಿ, ಹೂಡಿಕೆದಾರರು ಲಕ್ಷಾಂತರ ಕೋಟಿ ಕಳ್ಕೊಂಡ್ರು ಅಂತ. ಅದನ್ನ ನಾನು ಹೆಚ್ಚು ಕಡಿಮೆ 30-32 ವರ್ಷಕ್ಕೆ ಮುಂಚೆನೆ ನೋಡ್ಬಿಟ್ಟೆ ನಾನು ಅದನ್ನ. ಅಲ್ಲಿಂದ 92ರಲ್ಲಿ ಹರ್ಷದ್ ಮೆಹ್ತಾ ಸ್ಕ್ಯಾಮ್ ಆಗಿ ಮಾರ್ಕೆಟ್ ಅವಾಗ ಹೆಚ್ಚು ಕಡಿಮೆ 51% ಬಿತ್ತು ಸೆನ್ಸೆಕ್ಸ್. ಸೊ ನಾನು ಸ್ಟಾಕ್ ಬ್ರೋಕರ್ ಹತ್ರ ಕೆಲ್ಸಕ್ಕೆ ಸೇರ್ಕೊಂಡಾಗ ಅವಾಗ ಸೆನ್ಸೆಕ್ಸ್ ಒಂದು 3,500 ಇತ್ತು. ಈಗ ಅಂದ್ರೆ 32 ವರ್ಷ ಕಳೆದು ಸೆನ್ಸೆಕ್ಸ್ 85,000 ಇದೆ. ನಾನು ಈ ಜರ್ನಿ ನೋಡಿ ಬದುಕಿದೀನಿ ಅಂತ ಹೇಳಕ್ ನಂಗೆ ತುಂಬಾ ಖುಷಿ ಆಗ್ತಾ ಇದೆ. ಓಕೆ, ನಮಗೂ ಕೂಡ ಖುಷಿ ಆಗುತ್ತೆ. ಏನಕ್ಕಪ್ಪ ಅಂತಂದ್ರೆ, ನಾವು ತಿಳ್ಕೊಂಡಿರೋ ಪ್ರಕಾರ ಈ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್, ಬಾಂಬೆಯಲ್ಲಿ ಇರ್ತಕ್ಕಂಥವ್ರು ಅವ್ರಿಗೆ ಮಾತ್ರ ಇದ್ರ ಬಗ್ಗೆ ನಾಲೆಡ್ಜ್ ಇತ್ತು. ಕರ್ನಾಟಕದಲ್ಲಿ ಬಹಳ ಕಮ್ಮಿ ಜನರಿಗೆ ನಾಲೆಡ್ಜ್ ಇತ್ತು ಅಂತ ನಾವು ತಿಳ್ಕೊಂಡಿದ್ವಿ. ನಂಗೆ ಗೊತ್ತಿರಲಿಲ್ಲ ಮುಂಚೆ ಬೆಂಗಳೂರು ಸ್ಟಾಕ್ ಎಕ್ಸ್ಚೇಂಜ್ ಇತ್ತು, ಮಂಗಳೂರು ಸ್ಟಾಕ್ ಎಕ್ಸ್ಚೇಂಜ್ ಇತ್ತು ಅಂತ ಹೇಳಿ. ವೀಕ್ಷಕರೇ, ಇನ್ನೊಂದು ವಿಚಾರನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನೀವೆಲ್ಲ ಒಂದು ಹರ್ಷದ್ ಮೆಹ್ತಾ ಟೈಮ್ನಲ್ಲಿ ಕೆಲವೊಂದಿಷ್ಟು ಮೂವಿಗಳಲ್ಲಿ ನೋಡಿರ್ಬೋದು. ಸೊ ಒಳಗಡೆ ಏಜೆಂಟರು ಹೋಗಿ ಈ ಒಂದು ಶೇರ್ಗಳನ್ನ ಬೈ ಸೆಲ್ ಮಾಡ್ತಾ ಇದ್ರು. ಅಂದ್ರೆ ಎಲ್ಲರಿಗೂ ಕೂಡ ಒಳಗಡೆ ಹೋಗೋದಕ್ಕೆ ಅರ್ಹತೆ ಇರ್ತಾ ಇರಲಿಲ್ಲ. ಏಜೆಂಟರ್ಗಳು ಅಂದ್ರೆ ಬ್ರೋಕರೇಜ್ ಕಂಪನಿ ಏಜೆಂಟರ್ಗಳು ಮಾತ್ರ ಒಳಗಡೆ ಹೋಗಿ ಈ ಒಂದು ಶೇರ್ಗಳನ್ನ ಬೈ ಸೆಲ್ ಮಾಡ್ತಾ ಇದ್ರು. ಅದರಲ್ಲಿ ಇವರು ಕೂಡ ಒಬ್ರು ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಸರ್, ಇದ್ರ ಬಗ್ಗೆ ಏನ್ ಮಾಹಿತಿ ಕೊಡ್ತೀರಾ? ಸೊ ಯಾವ ರೀತಿ ಇತ್ತು, ಯಾವ ರೀತಿ ಪ್ರೊಸೀಜರ್ ಇತ್ತು ಒಳಗಡೆ ಹೋಗ್ಬೇಕು ಅಂತಂದ್ರೆ? ಏನಂದ್ರೆ, ಇವಾಗ ನಾವು ಒಂದು ಟೆಕ್ನಾಲಜಿ ವರ್ಲ್ಡ್ ಅಲ್ಲಿ ಇದೀವಿ. ಅಂದ್ರೆ ಎಲ್ಲಾನು ನಾವು ಒಂದು ಆಪ್ ನಲ್ಲಿ ಅಥವಾ ಅಂಗೈಯಲ್ಲಿ ಅರಮನೆ ಅಂತಾರಲ್ಲ, ಇವಾಗ ಎಲ್ಲ ಅಂಗೈನಲ್ಲಿ ಬಂದ್ಬಿಟ್ಟಿದೆ. ಬಟ್ ನಾನು ಷೇರು ಮಾರುಕಟ್ಟೆನಲ್ಲಿ ಒಬ್ಬ ಬ್ರೋಕರ್ ಹತ್ರ ಕೆಲ್ಸಕ್ಕೆ ಸೇರ್ಕೊಂಡು, ಇಲ್ಲ ಜಯನಗರ 4ನೇ ಬ್ಲಾಕ್ ಅಲ್ಲಿ ನಮ್ಮ ಸ್ಟಾಕ್ ಬ್ರೋಕರ್ ಇದ್ದಿದ್ದು, ಅಲ್ಲಿ ಕೆಲ್ಸಕ್ಕೆ ಸೇರ್ಕೊಂಡೆ. ಅವಾಗ ಕಂಪ್ಯೂಟರ್ ಕೂಡ ಇರಲಿಲ್ಲ ನಮ್ಮ ಆಫೀಸಲ್ಲಿ. ಯಾಕಂದ್ರೆ ಆ ಕಾಲಕ್ಕೆ ಕಂಪ್ಯೂಟ್ರೇ ಒಂದು ಲಕ್ಸುರಿ. ಕಂಪ್ಯೂಟರ್ ಇದೆ ಅಂದ್ರೂ ಯೂಸ್ ಮಾಡಕ್ ಬರ್ತಿಲ್ದೇ ಇರ್ತಕ್ಕಂತ ಒಂದು ಕಾಲ. ನಾವು ಇವತ್ತು ನಿಮ್ಗೆ ಕಾಂಟ್ರಾಕ್ಟ್ ನೋಟು, ಇಮೇಲ್ ಬರುತ್ತೆ, ಮತ್ತೆ ನಿಮ್ಗೆ ಟ್ರೇಡ್ ಕನ್ಫರ್ಮೇಶನ್ SMS ಬರುತ್ತೆ ಅಥವಾ ವಾಟ್ಸ್ಆಪ್ ಬರುತ್ತೆ. ನಮ್ಗೆ ಅದೆಲ್ಲ ಗೊತ್ತೇ ಇಲ್ಲ. ಎಲ್ಲ ನಾವು ಅವಾಗ ಕೈನಲ್ಲಿ ಬರಿತಾ ಇದ್ವಿ. ಕಾಂಟ್ರಾಕ್ಟ್ ನೋಟು ಕೈನಲ್ಲಿ ಬರಿತಾ ಇದ್ವಿ. ಬ್ರೋಕರೇಜು ಕ್ಯಾಲ್ಕುಲೇಟ್ ಇಟ್ಕೊಂಡು ಕ್ಯಾಲ್ಕುಲೇಟ್ ಮಾಡಿ ಬ್ರೋಕರೇಜ್ ಹಾಕ್ತಾ ಇದ್ವಿ. ಸೊ ನಾವು ಬೈ ಸೆಲ್ ಮಾಡ್ಬೇಕಂದ್ರೆ ಏನು, ನೀವು ಇವತ್ತು ತರಕಾರಿ ತಗೋಬೇಕು, ಹಣ್ಣು ತಗೋಬೇಕು, ಹೂವು ತಗೋಬೇಕು ಅಂತ ಎಲ್ಲಿ ಹೋಗ್ತೀರಾ? ಮಾರ್ಕೆಟ್ ನೋಡಿ. ಮಾರ್ಕೆಟ್ ಅಂದ್ರೆ ನೀವು, ನಾನ್ ತರಕಾರಿ ಮಾರ್ಕೆಟ್, ಶೇರ್ ಮಾರ್ಕೆಟ್ ಏನು ವ್ಯತ್ಯಾಸ ಇಲ್ಲ. ಕರೆಕ್ಟ್. ಅಲ್ಲಿ ತರಕಾರಿಗಳು ಬೈ ಅಂಡ್ ಸೆಲ್ ಆಗುತ್ತೆ. ಏನ್ ತರಕಾರಿ ಅಂದ್ರೆ ಹುರುಳಿಕಾಯಿ ಇರ್ಬೋದು, ಆಲೂಗಡ್ಡೆ ಇರ್ಬೋದು, ಟೊಮ್ಯಾಟೊ ಇರ್ಬೋದು, ಬೆಂಡೆಕಾಯಿ ಇರ್ಬೋದು, ಕೋಸ್ ಇರ್ಬೋದಲ್ವಾ. ನೀವು ಅದನ್ನ ಇನ್ಫೋಸಿಸ್ ಅನ್ನಿ, ವಿಪ್ರೋ ಅನ್ನಿ, SBI ಅನ್ನಿ, ಹೀಗೆ ಏನಕ್ಕೆ ಹೋಗ್ತೀರಾ ಮಾರ್ಕೆಟ್ಗೆ? ಅಲ್ಲಿ ತುಂಬಾ ಜನ ಮಾರೋರು ಇರ್ತಾರೆ, ತುಂಬಾ ಜನ ಕೊಂಡ್ಕೊಳ್ಳೋರು ಇರ್ತಾರೆ. ಅದ್ರ ಮಧ್ಯ ನಿಮ್ಗೆ ತರಕಾರಿಗಳಿರುತ್ತೆ. ನೀವು ಷೇರು ಮಾರುಕಟ್ಟೆಗೆ ಮುಂದೆ ಏನಾಯ್ತು, ಅಲ್ಲಿ ಸ್ಟಾಕ್ ಎಕ್ಸ್ಚೇಂಜ್ ಇದೆ, ಅಲ್ಲಿ ಸೆಲ್ಲರ್ಸ್ ಇರ್ತಾರೆ, ಬೈಯರ್ಸ್ ಇರ್ತಾರೆ, ಅಲ್ಲಿ ನಿಮ್ಗೆ ಸ್ಟಾಕ್ಗಳಿರುತ್ತೆ,
ಸೊ ನಾವು ಬ್ರೋಕರ್ಗಳ ಹತ್ರ ಕೆಲಸ ಮಾಡ್ತಿದ್ವಿ. ನಮ್ಮನ್ನ ನೀವು ಏಜೆಂಟ್ ಅಂದ್ರೆ ಅದು ಏಜೆಂಟ್ ಅಂತ ಕರೀತಾ ಇರಲಿಲ್ಲ, ಜಾಬರ್ಸ್ ಅಂತ ಕರೆಯೋರು. ಕರೆಕ್ಟ್ ಸಾರಿ ಯಾಕಂದ್ರೆ ನೀವು ಚಿಕ್ಕ ನಿಮ್ಗೆ ಇದಕ್ಕೆ ಗೊತ್ತಿರಲ್ಲ. ಸೊ ದೇರ್ ಇಸ್ ನೋ, ನೀವು ಹೇಳಿದ ತಪ್ಪಂತ ಏನಲ್ಲ. ಯಾಕಂದ್ರೆ ಏಜೆಂಟ್ ಅಂದ್ರೆ ಇಟ್ ಸೌಂಡ್ಸ್ ಕರೆಕ್ಟ್ ಸರ್. ಇಲ್ಲ ನಾನು ಆಕ್ಚುಲಿ ಓದಿದೆ ಅದ್ರ ಬಗ್ಗೆ. ಜಾಬರ್ಸ್ ಅಂತ ಕರೀತಾ ಇದ್ರು. ಜಾಬರ್ಸ್ ಅಂತಂದ್ರೆ ಅವರು ಒಬ್ಬ ಬ್ರೋಕರ್ ಅದ ಕೆಲಸ ಮಾಡ್ತಿರ್ಲಿಲ್ಲ. ನಾನು ನೋಡಿ ಸರ್, ನಂತರ ಬಂಡವಾಳ ಇಲ್ಲ, ನಾನು ನಿಮ್ಮ ಕಂಪನಿಯ ಹೆಸರು ಇಟ್ಕೊಂಡು ನಾನು ಹೋಗಿ ಟ್ರೇಡ್ ಮಾಡ್ಕೊಂಡು ಬರ್ತೀನಿ. ಇವತ್ತು ನೀವು ಇಂಟ್ರಾಡೇ ಟ್ರೇಡರ್ಸ್ ಅಂತ ಕರಿತೀರಾ. ಅಂದ್ರೆ ಬೆಳಗ್ಗೆ 9:15 ಮಾರ್ಕೆಟ್ ಓಪನ್ ಆಗಿ 3:00 ಮಾರ್ಕೆಟ್ ಮುಚ್ಚಿದ್ರೆ ಇದು ಒಂದೇ ದಿನದಲ್ಲಿ ಮಾಡ್ತಕ್ಕಂತ ಟ್ರೇಡರ್ಗಳಿಗೆ ಜಾಬರ್ಸ್ ಅಂತ ಕರೆಯೋರು. ಅವಾಗ ಮಾರುಕಟ್ಟೆ ಬೆಳಗ್ಗೆ 10 ಗಂಟೆಗೆ ಶುರು ಆಗೋದು, 4 ಗಂಟೆಗೆ ಕ್ಲೋಸ್ ಆಗೋದು. ಇವಾಗ 9:15 ಶುರು ಆಗಿ 3:15 ಕ್ಲೋಸ್ ಆಗತ್ತಲ್ಲ, ಅವಾಗ 10 to 4 ಇದ್ದಿದ್ದು. ಸೊ ಅಲ್ಲೇನ್ ಮಾಡ್ತಿದ್ವಿ ನಾವು, ನಮ್ಗೆ ಒಂದು ಇದು ಕೊಡೋರು ನೇತಾಕೊಳ್ಳಕ್ಕೆ. ನಾನು ಬ್ರೋಕರ್ದು ಏಜೆಂಟ್ ಅಂತ, ಕಾಲ್ ದಟ್ ಆಸ್ ಏಜೆಂಟ್ ಅಂತ ಕರೆದ್ರೆ ಹಾಕೊಂಡು ಹೋದ್ರೆ ಒಳಗಡೆ ಬಿಡೋರು. ನಮ್ಗೆ ಒಳಗಡೆ ಹೋಗಿ ನಾನ್ ಬೈಯರ್ ಆದ್ರೆ ಒಬ್ಬ ಸೆಲ್ಲರ್ ನ ಹುಡುಕ್ಬೇಕು ನಾನು. ಇನ್ನೊಬ್ಬ ಬ್ರೋಕರ್ ಜಾಬರ್ ಇರ್ತಾನೆ, ಇನ್ನೊಬ್ಬ ಬ್ರೋಕರ್ ಇರ್ತಾನೆ, ಆಯ್ತಾ. ಈಗ ನಾನು ಸೆಲ್ಲರ್ ಆದ್ರೆ ನಾನು ಬೈಯರ್ ಹುಡುಕ್ಬೇಕು. ಅವಾಗ ಏನಾಗೋದು, ABCD ಕೌಂಟರ್ ಅದು. ಎ ಅಂದ್ರೆ ACC ಒಂದು ಕೌಂಟರ್, ಅಂದ್ರೆ ಎ ಇನ್ ಶುರು ಕಂಪನಿಗಳೆಲ್ಲ ಒಂದ್ ಕೌಂಟರ್, ಬಿ ಇಂದ ಶುರು ಕಂಪನಿಗಳೆಲ್ಲ ಒಂದ್ ಕೌಂಟರ್ ಅಂದ್ರೆ ಟೇಬಲ್ ಇಟ್ಬಿಟ್ರು ಅವರು. ಇನ್ನು ITC ಕಂಪನಿ ಸೆಲ್ ಮಾಡಬೇಕು ಅಥವಾ ಬೈ ಮಾಡ್ಬೇಕಂದ್ರೆ ನಾನು ಎಲ್ಲಿಂದ ಮಾಡಕ್ ಆಗಲ್ಲ. ಐ ಅಂತ ಒಂದು ಆಲ್ಫಾಬೆಟ್ ಇರೋದು ಅಕ್ಷರ, ಅಲ್ಲಿ ITC ಐಗೆ ಸಂಬಂಧಪಟ್ಟಿರ್ತಕ್ಕಂಥ ಕಂಪನಿಗಳೆಲ್ಲ ಬೈ ಅಂಡ್ ಸೆಲ್ ಆಗೋದು. ಅಲ್ಲಿ ಒಂದು ಬಸ್ ಇರೋದು. ಈಗ ನೀವು ಬರೀ ಶಾಮಂತಿಗೆ ಹೂವು ತಗೋಬೇಕು ಅಂತ ಇಟ್ಕೊಳ್ಳಿ, ಶಾಮಂತಿಗೆ ಹೂವಕ್ಕೆ ಒಂದ್ ಕೌಂಟ್ರು, ಗುಲಾಬಿ ಅಥವಾ ಗುಲಾಬಿ ಹೂವಿಗೆ ಒಂದ್ ಕೌಂಟರ್. ಆ ತರ ಕೌಂಟರ್ ಗಳಿರೋದು ಆಲ್ಫಾಬೆಟಿಕಲಿ. ಬಟ್ ಸರ್ ಈಗ NSE BSE ಅಲ್ಲಿ ಅರೌಂಡ್ 7,000 ಕಂಪನಿಗಳು, ಅಂದ್ರೆ 5,000 BSE ಅಲ್ಲಿ NSE ಅಲ್ಲಿ 2,500 ಕಂಪನಿ ಇದೆ. ಒಟ್ಟು ಓವರ್ ಆಲ್ ಆಗಿ 7,000 ಪ್ಲಸ್ ಕಂಪನಿಗಳಿದೆ. ಕರೆಕ್ಟ್. ಆ ಟೈಮ್ ನಲ್ಲಿ ಎಷ್ಟು ಕಂಪನಿಗಳಿತ್ತು? ಒಂದು 2,000 to 3,000 ಇತ್ತೇನೋ ಅಷ್ಟೇ. ಯಾಕಂದ್ರೆ ನಿಮ್ಗೆ ಏನಂದ್ರೆ ಇವಾಗಿರೋಷ್ಟು ರೆಗ್ಯುಲೇಟರಿ ಒಂದು ಅಂಬ್ರೆಲಾ ಇರ್ಲಿಲ್ಲ. ಇವತ್ತು ನಿಮಗೆ ಪೊಲೀಸಿಂಗ್ ಜಾಸ್ತಿ ಇದೆ, ಒಳ್ಳೇದದು. ಅವತ್ತು ಪೊಲೀಸಿಂಗ್ ಇರ್ಲಿಲ್ಲ. ಪೊಲೀಸಿಂಗ್ ಅಂದ್ರೆ ನಾಯಿಗೆ ಕುತ್ತಿಗೆ ಕಟ್ಟಿ ಎಳಿತಾರ ಗೊತ್ತಾ, ಪಟ್ಟಿ ಕಟ್ಬಿಟ್ಟು, ಅದು ಪೊಲೀಸಿಂಗ್ ಅಂತಾರೆ. ಅಂದ್ರೆ ನಾಯಿ ಓಡೋಗಕ್ ಬಿಡಲ್ಲ ನಾನು, ಅದನ್ನ ನಾನು ಹಿಡ್ಕೋತೀನಿ ಅಂತ. ನೀವು ಷೇರು ಮಾರುಕಟ್ಟೆನ ನೀವು ಬುಲ್ಲು ಬೇರ್ ಅಂತೀವಲ್ಲ, ಅಂದ್ರೆ ಗೂಳಿ ಮತ್ತೆ ಕರಡಿ ಅಂತೀವಲ್ಲ, ಆ ಗೂಳಿಗೆ ಅಥವಾ ಕರಡಿಗೆ ಕುತ್ತಿಗೆ ಪಟ್ಟಿ ಹಾಕಿ ಎಳೆಯೋರು ಇರ್ಲಿಲ್ಲ. ಇಷ್ಟ ಬಂದ್ರೆ ಹೊಟ್ಟೋಗ್ಬಿಡೋದು, ಇಷ್ಟ ಇಲ್ಲ ಅಂದ್ರೆ ನಿಂತ್ಕೊಂಡ್ಬಿಡೋದು. ಸೊ ಆ ಟೈಮಲ್ಲಿ ನಾವು ರೆಗ್ಯುಲೇಟರಿ ಅಂಬ್ರೆಲಾ ಇಲ್ದಿರ ನಡೀತಿದ್ದ ಸಮಯದಲ್ಲಿ ಇವತ್ತಿರೋ ಇನ್ಫಾರ್ಮೇಶನ್ ಅವಾಗ ಇರ್ಲಿಲ್ಲ. ಈಗ ನಾವು ಬೆಂಗಳೂರಲ್ಲಿ ಇದ್ಕೊಂಡು ನಾನು ಟ್ರೇಡ್ ಮಾಡ್ಬೇಕಂದ್ರೆ, ಈಗ ನೀವು ಟಿವಿನಲ್ಲಿ ಏನೋ ಮ್ಯಾಚ್ ನೋಡ್ತಿದ್ದೀರಾ, ನೀವು ಮೊಬೈಲ್ ಅಲ್ಲಿ ಮ್ಯಾಚ್ ನೋಡ್ತಿದ್ದೀರಾ, ಕ್ರಿಕೆಟ್ ಮ್ಯಾಚ್ ನೋಡ್ತಿದ್ದೀರಾ, ನಿಮಗ್ ಮೊಬೈಲ್ ನಲ್ಲಿ 1 to 2 ನಿಮಿಷ ಡಿಲೇ ಇರುತ್ತೆ ಆ ಫೀಡ್. ಅಂದ್ರೆ ನೀವು ಟಿವಿಯಲ್ಲಿ ನೋಡಿ, ಆ ಒಂದ್ ಬಾಲ್ ಆಗೋಗಿ 6 ಹೊಡೆದ್ಬಿಟ್ಟಿರ್ತಾನೆ, ಇಲ್ಲ ಔಟ್ ಆಗ್ಬಿಟ್ಟಿರ್ತಾನೆ, ಬಟ್ ನಿಮ್ ಮೊಬೈಲ್ ಅಲ್ಲಿ ಆ ಬಾಲ್ ಇನ್ನ ಬಂದೇ ಇರಲ್ಲ. ಹಾಗೇನೆ ಬಾಂಬೆನಲ್ಲಿ ಒಂದು ಕಂಪನಿಯ ಶೇರ್ ಪ್ರೈಸ್ ಯಾವ್ದೋ ಒಂದು ಬೆಲೆನಲ್ಲಿ ಟ್ರೇಡ್ ಆಗೋಗ್ಬಿಟ್ಟಿರೋದು. ಅದು ನಮ್ಗೆ ಅದು ಟ್ರೇಡ್ ಆಗಿ ಗೊತ್ತಾಗೋದು ಡಿಲೇಡ್. ಯಾಕಂದ್ರೆ ಬೆಂಗಳೂರಲ್ಲಿ ಆ ಇನ್ಫಾರ್ಮೇಶನ್ ಸಿಗ್ಲಿಕ್ಕೆ ಅವಕಾಶ ಇರಲಿಲ್ಲ ಅವಾಗ. ಸೊ ಹೀಗಾಗಿ ಏನಾಯ್ತು, ನಾವು ಎಷ್ಟು ಕಂಪ್ನಿ ಲಿಸ್ಟ್ ಆಗಿದೆ ಅಂತ ಗೊತ್ತಾಗ್ಬೇಕಂತಂದ್ರೆ ಇನ್ಫಾರ್ಮೇಶನ್ ಕಡಿಮೆ ಇತ್ತು. ಸೊ 2,000 ಇತ್ತು, 3,000 ಇತ್ತು, ಆಯ್ತಾ. ಇವತ್ತು ಕಂಪನಿ ಸೈಜ್ಗಳ ಮೇಲೆ ನಿಮಗೆ SME ಅಂತಾರೆ, ಅಂದ್ರೆ ಚಿಕ್ಕ ಕಂಪನಿಗಳು ಇರ್ತಕ್ಕಂಥ ಸಪರೇಟ್ ಎಕ್ಸ್ಚೇಂಜ್, ಸ್ಮಾಲ್ ಅಂಡ್ ಮೀಡಿಯಂ ಎಂಟರ್ಪ್ರೈಸಸ್ ಕಂಪನಿಗಳು ಅದು ಸಪರೇಟ್ ಇದೆ. ಆಯ್ತಾ. ಇವಾಗ ದೊಡ್ಡ ಕಂಪನಿಗಳು ಕಂಪನಿಗಳಿಗೆ ಎಕ್ಸ್ಚೇಂಜ್ ಅಂತಿದೆ, ಅವಾಗೆಲ್ಲ ಇರ್ಲಿಲ್ಲ. ನೀವು ಚಿಕ್ಕದಾದ್ರು ದೊಡ್ಡದಾದ್ರು ಏನಾದ್ರು ಒಂದೇ ಕಡೆ ಟ್ರೇಡ್ ಆಗ್ಬೇಕಿತ್ತು. ಸೊ ಅದೇ ಕಂಪನಿ ಶೇರ್ಗಳು ನಿಮ್ಗೆ ಬೆಂಗಳೂರಲ್ಲೂ, ಕಲ್ಕಟ್ಟಾನಲ್ಲೂ, ಮಂಗಳೂರಲ್ಲೂ, ಮತ್ತೆ ಹೊಸೂರಲ್ಲಿ ಅಲ್ಲೆಲ್ಲ ಪುಟ್ ಟಾಕ್ ಎಕ್ಸ್ಚೇಂಜ್ಗಳು ಅದ್ರದೇನೆ ಟ್ರೇಡ್ ಆಗೋದು. ಸೊ ನಾವು ಎಕ್ಸ್ಚೇಂಜ್ ಒಳಗಡೆ ಹೋದ್ರೆ ನಮ್ ಕೆಲಸ ಏನು, ನೀವು ನಮ್ ಕ್ಲೈಂಟ್, ನೀವು ನನ್ಗೆ ಹೇಳಿರ್ತೀರಾ ಇವತ್ತು 1000 ITC ಶೇರ್ ಬೇಕು ನನಗೆ 150 ರೂಪಾಯಿನಲ್ಲಿ ಅಂತ ಹೇಳ್ತಾರೆ. 150 ರೂಪಾಯಿ ಪ್ರೈಸ್ ಹೆಂಗ್ ಗೊತ್ತು ನಿಮ್ಗೆ? ಹಿಂದಿನ ದಿನ ನ್ಯೂಸ್ ಪೇಪರ್ ಅಲ್ಲಿ ಬಂದಿರೋದು 150 ರೂಪಾಯಿ ಅಂತ. ಇವತ್ತು ಕ್ಲೋಸ್ 150 ರೂಪಾಯಿ ಅಂತ. ನೀವು ಆರ್ಡರ್ ಕೊಡ್ತಿದ್ರಿ, ನಂಗೆ ಸೆಲ್ ಮಾಡೋಂಗಿದ್ರೆ 160ಕ್ಕೆ ಮಾಡ್ಕೊಡ್ರಿ, ಬೈ ಮಾಡೋದು 140ಕ್ಕೆ ಮಾಡ್ಕೊಡ್ರಿ ಅಂತ ನೀವು ಹೇಳಿ ಕಳಿಸ್ತಾ ಇದ್ರಿ. ಒಳಗಡೆ ಹೋದ ಮೇಲೆ ಅವತ್ತಿನ ಟ್ರೆಂಡ್ ಏನು ನಾನು ಹುಡುಕ್ಬೇಕು, ನಾನು ಕೇಳ್ಬೇಕು. ಐಟಿ ಕಿರ್ಚ್ಬೇಕು, ನಾನು SBS ಬಂದು ನಿಂತ್ಕೊಂಡು ಕಿರ್ಚ್ಬೇಕು. ನಾನು ಎಷ್ಟು ಜೋರಾಗಿ ಕಿರ್ಚ್ತೀನೋ
ಅಷ್ಟು ಜನ ಓಡ್ ಬರೋ ನನ್ನ ಹತ್ರ. ಇವತ್ ನೀವು ಮಾತಾಡ್ತಿರ್ಬೇಕಾರೆ ಏನಪ್ಪಾ ಬಾಲಾಜಿರಾವ್ ಇಷ್ಟೊಂದು ಗಟ್ಟಿ ಟೋನ್ ಅಲ್ಲಿ ಮಾತಾಡ್ತಿದ್ದಾನೆ ಅಂತ ನೀವು ಅನ್ಕೋಬಹುದು. ಅದು ನನಗೆ 35 ವರ್ಷದ್ದು ನಂದು ಅನುಭವ. ಯಾಕಂದ್ರೆ ನಮ್ಗೆ ಈ ಫೀಲ್ಡ್ ಅಲ್ಲಿ ಇದ್ದು ಕಿರ್ಚಿ ಅಭ್ಯಾಸ. ಸ್ಟಾಕ್ ಬ್ರೋಕರ್ ಅಂತಂದ್ರೆ ನೀವು ಬೇರೆಯವರು ಕೇಳಿಸ್ಕೊಳ್ಬೇಕು ನಮ್ಮನ್ನ. ನಾವು ನೆಗೋಷಿಯೇಟ್ ತರಕಾರಿ ಮಾರ್ಕೆಟ್ ಯೋಚನೆ ಮಾಡಿ, ನೀವು ಬರೀ ನೇಮ್ ಅಷ್ಟೇ ಹುಳ್ಳಿಕಾಯಿ ತಗೊಳ್ಳಿ, ಆಲೂಗಡ್ಡೆ ತಗೊಳ್ಳಿ ಅಂತ ಕಿರ್ಚ್ತಾ ಇರ್ತಾರಲ್ಲ, ನಾವು ಅದೇ ತರ ಕಿರ್ಚ್ತಾ ಇದ್ವಿ ಅವಾಗ. ಕಿರ್ಚಿ ನಮ್ಮನ್ನ ಕೇಳಿಸ್ಕೊಳ್ಳೋಂಗ್ ಮಾಡಿ ನಮ್ಮ ಹತ್ರ ಬಂದವರು ಶೇರ್ಸ್ ತಗೊಳ್ಳೋ ತರ ಅಥವಾ ನಮಗ್ ಮಾರೋ ತರ ನಾವು ಮಾಡ್ತಿದ್ವಿ. ಪ್ರೈಸ್ ಹೇಳ್ತಿದ್ರ? ಪ್ರೈಸ್ ಹೇಳ್ಬೇಕಲ್ಲ. ಅಂದ್ರೆ ನನ್ಗೆ ಮನ್ಸಲ್ಲಿ ಒಂದು ಪ್ರೈಸ್ ಇರೋದು 150 ಅಂತ ಬೈ ಮಾಡಂಗಿದ್ರೆ 140 ಕೇಳ್ತೀನಿ ನಾನು. ಸೆಲ್ ಮಾಡಂಗಿದ್ರೆ 160 ಕೇಳ್ತೀನಿ ನಾನು. ಆಯ್ತಾ? ಯಾಕಂದ್ರೆ ನಾನು ಬೈ ಮಾಡ್ಬೇಕಾದ್ರೆ ಐ ವಾಂಟ್ ಟು ಬೈ ಅಟ್ ದ ಲೋಯೆಸ್ಟ್ ಪ್ರೈಸ್, ಸೆಲ್ ಮಾಡ್ಬೇಕಾದ್ರೆ ಹೈಯೆಸ್ಟ್ ಪ್ರೈಸ್ ಅಲ್ವಾ. ಅದನ್ನ ನೋಡ್ಕೊಂಡು ನಾವಲ್ಲಿ ಮ್ಯಾನಿಪುಲೇಟ್ ಮಾಡ್ಬೇಕು ಪ್ರೈಸ್ ನ. ಓಕೆ. ಆ ಮ್ಯಾನಿಪುಲೇಟ್ ಮಾಡೋದು ಏನಾಗುತ್ತೆ, ನಿಮ್ಗೆ ಸೆಲ್ ಮಾಡ್ಬೇಕಾದ್ರೆ ನಿಮ್ಗೆ ಒಳ್ಳೆ ರೇಟಿಗೆ ಸೆಲ್ ಮಾಡ್ಬೋದು, ಬೈ ಮಾಡೋ ಒಳ್ಳೆ ರೇಟಿಗೆ ಬೈ ಮಾಡ್ಬೋದು. ಓಕೆ ಸರ್, ಇನ್ನೊಂದು ಕ್ವಶನ್. ಸೊ ಈ ಬೆಂಗಳೂರು ಸ್ಟಾಕ್ ಮಾರ್ಕೆಟ್ ಇತ್ತು ಅಂತ ಹೇಳಿ ಸುಮಾರು ಜನಕ್ಕೆ ಗೊತ್ತಿಲ್ಲ. ಈ ಬೆಂಗಳೂರು ಸ್ಟಾಕ್ ಮಾರ್ಕೆಟ್ ಯಾವ ರೀಸನ್ ಇಂದ ಕ್ಲೋಸ್ ಆಯ್ತು? ಹಾಗೇನೆ ನಮ್ಮ ಕರ್ನಾಟಕದಲ್ಲಿ ಮಂಗಳೂರು ಕೂಡ ಇತ್ತು ಅಂತ ಕೇಳಿದ್ದೀನಿ. ಮಂಗಳೂರು ಮತ್ತೆ ಬೆಂಗಳೂರು ಜೊತೆಗೆ ಮತ್ತೊಂದು ಯಾವ್ದಾದ್ರು ಇತ್ತು ಅಥವಾ ಇವೆರಡನ ಇದ್ದಿದ್ದು? ಏನಕ್ಕೆ ಕ್ಲೋಸ್ ಆಗಿದ್ದಕ್ಕೆ ರೀಸನ್? ಈಗ ಉಳಿದಿರತಕ್ಕಂಥದ್ದು ಎರಡು, BSE NSE. ಉಳ್ಕಿದ್ರೆ ಏನಕ್ಕೆ ಕ್ಲೋಸ್ ಆಯ್ತು? ಅಲ್ಲ, ಇದು ಡಿಮ್ಯೂಚುಲೇಷನ್ ಅಂತಾರೆ. ಓಕೆ. ಅಂದ್ರೆ ಈಗ ರೆಗ್ಯುಲೇಟರಿ ಅಂದ್ರೆ ಸೆಬಿ, ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಇದೆಯಲ್ಲ, ಅವರು ಕಳೆದ 30 ಯಾಕಂದ್ರೆ 1992 ಏಪ್ರಿಲ್ 30ನೇ ತಾರೀಕು ಸೆಬಿಗೆ ಒಂದು ಶಕ್ತಿ ಬಂದಿದ್ದು. ಅಂದ್ರೆ ನೀವು ಇವತ್ತಿಂದ ನೀವು ಕರೆಕ್ಟ್ ಆಗಿ ಪೊಲೀಸಿಂಗ್ ಮಾಡ್ಬೇಕು. ಹರ್ಷದ್ ಮೆಹ್ತಾ ಸ್ಕ್ಯಾಮ್ ಆದ ತಕ್ಷಣ ಅಲ್ಲ, ಆ ಸಮಯದಲ್ಲೇ ಆಗಿತ್ತು. ಏನಂದ್ರೆ ನನಗೆ ಪೊಲೀಸ್ ಮಾಡ್ಬಿಟ್ರಿ, ನಾನು ಚಾರ್ಜ್ ತಗೊಂಡ ತಕ್ಷಣ ಯಾವ ರೌಡಿಗೆ ಹೋಗಿ ಹೊಡ್ಬಿಡಕ್ಕಾಗತ್ತ? ನಾ ಅರ್ಥ ಮಾಡ್ಕೋಬೇಕು ಈ ರೌಡಿಸಮ್ ಏನ್ ನಡೀತಾ ಇದೆ, ಕೆಟ್ಟವ್ರು ಯಾರು ಒಳ್ಳೆಯವ್ರು ಯಾರು. ನೀವು ಪಿಕ್ಚರ್ ನೋಡ್ತೀರಾ ಗೊತ್ತಾ, ಅವ್ನ್ ಪಿಕ್ಚರ್ ಅಲ್ಲಿ ತೋರಿಸ್ತಾರೆ ಚಾರ್ಜ್ ತಗೊಂಡು ಹೋಗೋನ್ ಗುಂಡು ಹೊಡೆದ್ ಬಿಡ್ತಾನೆ. ನಾರ್ಮಲ್ ಹಂಗ ಆಗಲ್ಲ, ನೀವು ಅರ್ಥ ಮಾಡ್ಕೋಬೇಕಲ್ವಾ. ಸೊ ಸೆಬಿಗೆ ಇಟ್ಟು ಟೈಮ್, ಅವ್ರಿಗೆ ಸಮಯ ಆಯ್ತು ಅರ್ಥ ಮಾಡಿ ಎಲ್ಲಿ ಪ್ರಾಬ್ಲಮ್ ಇದೆ. ಇವತ್ತು ನೀವು ಒಂದು ಒಳ್ಳೆ, ನೀವು ಅಂದ್ರೆ ಎಲ್ಲಾ ಲಕ್ಷಾಂತರ ಕೋಟ್ಯಾಂತರ ಜನ ಷೇರು ಮಾರುಕಟ್ಟೆ ಏನೋ ಒಂದು ಪರ್ಟಿಕ್ಯುಲರ್ ರಿಂಗ್ ಅಲ್ಲಿ ಕೆಲಸ ಮಾಡ್ತಿದ್ದಾರೆ ಅಂತಂದ್ರೆ ಇದಕ್ಕೆ ಸೆಬಿಗ್ ನಾವು ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು. ಯಾಕೆಂದ್ರೆ ಇವತ್ತು ತುಂಬಾ ಸೊಫಿಸ್ಟಿಕೇಶನ್ ತಂದಿದ್ದಾರೆ. ಮತ್ತೆ ರೆಗ್ಯುಲೇಟ್ ಎನ್ವಿರಾನ್ಮೆಂಟ್ ಅಲ್ಲಿ ಮೋಸ ಮಾಡ್ಲಿಕ್ಕೆ ತುಂಬಾ ಕಡಿಮೆ ಅವಕಾಶಗಳಿದೆ ಆಗಿದೆ ಇವತ್ತು. ಬಟ್ ಆ ಕಾಲದಲ್ಲಿ ಇಟ್ ವಾಸ್ ಎ ಡಿಫರೆಂಟ್ ಬ್ಯಾಕ್ ಗ್ರೌಂಡ್ ಎನ್ವಿರಾನ್ಮೆಂಟ್ ಅವಾಗ. ಸೊ ಎಲ್ಲಾ ಊರಲ್ಲೂ ಒಂದೊಂದು ಎಕ್ಸ್ಚೇಂಜ್ ಇರೋದು. ಅಂದ್ರೆ ಇವೆಲ್ಲ ಸಬ್ ಎಕ್ಸ್ಚೇಂಜ್ಗಳು. ನೀವು ಟ್ರೇಡ್ ಮಾಡ್ತಿದ್ದು ಬಾಂಬೆನೆ ಮೇನ್ ಎಕ್ಸ್ಚೇಂಜ್, ಅಲ್ಲಿದು ಒಂದು ಏನೋ ಮರಿ ಅಂತ ಹೇಳ್ಬೋದು ನಾವು ಬೆಂಗಳೂರು. ಈ ಮಂಗಳೂರು ಒಂದು ಸ್ಟಾಕ್ ಎಕ್ಸ್ಚೇಂಜ್ ಇತ್ತು. ಬಟ್ ಏನಂದ್ರೆ ಆರ್ಬಿಟ್ರಾಜ್ ಅಂತಾರೆ. ಈಗ ಆರ್ಬಿಟ್ರಾಜ್ ಅಂತಂದ್ರೆ ಏನೋ, ನೀವು ಚಿನ್ನ ತಗೋಬೇಕು ಅಂತ ಇಟ್ಕೊಳ್ಳಿ, ನೀವು ಮಲಬಾರ್ ಗೋಲ್ಡ್ ಹೋಗಿ ಅಥವಾ ನೀವು ಆಭರಣ್ ಹೋಗಿ, ಇಲ್ಲ ಜಾಸ್ ಅಲ್ಲುಕಾಸ್ ಹೋಗಿ, ಅಥವಾ ನೀವು ಮುಂಬೈಗೆ ಹೋಗಿ, ಅಹಮದಾಬಾದ್ ಹೋಗಿ, ಚಿನ್ನದಲ್ಲೇ ಬೇರೆ ಬೇರೆ ಇರುತ್ತಲ್ವಾ, ಒಂದೇ ರೇಟ್ ಎಲ್ಲಾ ಕಡೆ ಇರಲ್ಲ. ಅಂದ್ರೆ ನಿಮ್ಗೆ ಇನ್ಫೋಸಿಸ್ ಒಂದೇ ಕಂಪನಿ, ಫಾರ್ ಎಕ್ಸಾಂಪಲ್ ರಿಲಯನ್ಸ್ ಒಂದೇ ಕಂಪನಿ, ಬಟ್ ನಿಮ್ಗೆ ಬಾಂಬೆನಲ್ಲಿ ಎಕ್ಸ್ಚೇಂಜ್ ಅಲ್ಲಿ ಅದರ ರೇಟ್ ಬೇರೆ, ಬೆಂಗಳೂರಲ್ಲಿ ರೇಟ್ ಬೇರೆ, ಹೊಸೂರಲ್ಲಿ ಒಂದು ಸ್ಟಾಕ್ ಎಕ್ಸ್ಚೇಂಜ್ ಇತ್ತು ಅಲ್ಲಿ ರೇಟ್ ಬೇರೆ, ಮಂಗಳೂರು ಸ್ಟಾಕ್ ಅದು ಬೇರೆ. ಇನ್ನೊಂದು ನಿಮ್ ಗುಟ್ಟು ಹೇಳ್ತೀನಿ ಕೇಳಿ. ಏನ್ ಗೊತ್ತಾ ಗುಟ್ಟು? ಬೆಂಗಳೂರಲ್ಲಿ ನಾವೇನ್ ಮಾಡೋದು, 1000 ITC ತಗೊಂಡ್ಬಿಡೋದು 140 ರೂಪಾಯಿಗೆ. ಆಯ್ತಾ? ಇದನ್ನ ಹೊಸೂರು ತಗೊಂಡೋಗ್ಬಿಡ್ತಾ ಇದ್ದೆ. ಅಲ್ಲಿ ಹೊಸೂರವ್ರು ಗೊತ್ತಿಲ್ಲ ಬೆಂಗಳೂರಲ್ಲಿ 140 ಪ್ರೈಸ್ ಇದೆ ಅಂತ, ಮಾಡ್ಕೊಂಡು ಗಾಡಿಲಿ ಹೋಗ್ತದೆ. ನಾನು ಬೈಕಲ್ಲಿ ಹೋಗ್ತಾ ಇದ್ದೆ, 45 ಕಿಲೋಮೀಟರ್. ನೀವು ಸೀದಾ ಹೊಸೂರ್ಗೆ ಹೋಗ್ಬಿಟ್ಟು ಇಲ್ಲಿ ತಗೊಂಡಿರೋ ಹೊಸೂರಲ್ಲಿ ಮಾರ್ ಬರ್ತಾ ಇದ್ದೆ ನಾನು 5 ರೂಪಾಯಿಗೆ. ಇವತ್ತು ನೀವು NSE BSE ನಲ್ಲಿ ಪ್ರೈಸ್ ವ್ಯತ್ಯಾಸ ಇರುತ್ತೆ. NSE ನಲ್ಲಿ ನಿಮ್ಗೆ 140 ರೂಪೀಸ್ ಇದ್ರೆ BSE 140 ರೂಪೀಸ್ 10 ಪೈಸಾ ಇರ್ಬೋದು. 10 ಪೈಸಾ ಆರ್ಬಿಟ್ರಾಜ್ ಅದು. ಅದು ಎಕ್ಸ್ಚೇಂಜ್ ಏನಂತಾರೆ ಇಂಗ್ಲಿಷ್ ಅದಕ್ಕೆ ಪ್ರೈಸ್ ಅನಾಮಲಿ ಅಂತಾರೆ. ನೀವು ಕೇಳ್ಬೋದು, ಯಾಕ್ರಿ ಟೊಮೆಟೊ ಅವನ ಹತ್ರ 20 ರೂಪಾಯಿಗೆ 25 ರೂಪಾಯಿಗೆ ಯಾವ ತರ ಕೇಳಿದೀರಾ? ಎಳ್ನೀರು ಒಬ್ಬ 60ಕ್ಕೆ ಮಾತ್ರ, ಒಬ್ಬ 50ಕ್ಕೆ, ಒಬ್ಬ 70ಕ್ಕೆ ಮಾಡ್ತಾನೆ, ಯಾಕೆ ಅಂತ ಕೇಳಿದೀರಾ? ಇಲ್ಲ, ಇದನ್ನೇ ಪ್ರೈಸ್ ಅನಾಮಲಿ ಅನ್ನೋದು. ಅವಾಗ ಈ ಅನಾಮಲಿ 100 ಸ್ಟಾಕ್ ಎಕ್ಸ್ಚೇಂಜ್ಗಳಲ್ಲಿ ಇತ್ತು. ಅಂದ್ರೆ ಜನ ಅದರಿಂದ ಉಪಯೋಗ ಮಾಡ್ಕೊಳ್ಳೋದ್ರ ಬದಲು ದುರುಪಯೋಗ ಜಾಸ್ತಿ ಮಾಡ್ಕೊಳ್ಳೋರು. ಈ ಒಂದು ಪ್ರೈಸ್ ಅಡ್ವಾಂಟೇಜು ಕಸ್ಟಮರ್ಗಳಿಗೆ ಉಪಯೋಗ ಆಗ್ತಿರ್ಲಿಲ್ಲ, ನನ್ನಂತ ಜಾಬರ್ಗಳಿಗೆ ಉಪಯೋಗ ಆಗೋದು.
ನಿಜ ನಿಜ ನಿಜ. ಹಾಗಾದ್ರೆ ಒಳ್ಳೆ ದುಡ್ಡು ಮಾಡಿದಿರ ನೀವು ಆ ಟೈಮಲ್ಲಿ. ನಾನು ಹೇಳ್ತಿಲ್ಲ, ಇದು ನಾನ್ ಮಾಡಿಲ್ಲ, ಯಾಕಂದ್ರೆ ನನಗೆ ನಾನು ಜಾಬರ್ ಆಗಿರ್ಲಿಲ್ಲ. ಜಾಬರ್ ಅಂದ್ರೆ ನಾನು ಎಂಪ್ಲಾಯಿ, ಜಾಬರ್ ಅಂದ್ರೆ ಎಂಪ್ಲಾಯಿ ಅಲ್ಲ, ನಾನು ಎಂಪ್ಲಾಯಿ, ನಾನ್ ಮಾಡೋಂಗಿರ್ಲಿಲ್ಲ ಅದನ್ನ. ನಾನು ಎಕ್ಸಾಂಪಲ್ ಕೊಟ್ಟೆ. ಜಾಬರ್ ಅಂದ್ರೆ ನನ್ನನ್ನ ಆಥರೈಸ್ ಅಸಿಸ್ಟೆಂಟ್ ಅಂತ ಎ ಅಂತ, ನಾವು ನೀವು ಏಜೆಂಟ್ ಅಂದ್ರಲ್ಲ, ನಾವು ಕಂಪನಿ ನಿಯೋಜಿಸ್ತಕ್ಕಂತ ಒಬ್ಬ ಆಥರ್ ಅಸಿಸ್ಟೆಂಟ್ ನಾನು ಈ ತರ ಇಲ್ಲಿ ತಗೊಂಡೋಗಿ ಅಲ್ಲಿ ಮಾರೋಂಗಿರ್ಲಿಲ್ಲ. ಬಟ್ ನಮ್ಮ ಹತ್ರ ಜಾಬರ್ಗಳು ಕೆಲಸ ಮಾಡೋರು, ನಮ್ಮ ಕೃಪಾ ಕಟಾಕ್ಷ ಈಗ ವೈಟ್ ಲೇಬಲ್ ಅಂತ ಕರೀತಾರೆ, ವೆಬ್ ಅಲ್ಲಿ ವೈಟ್ ಲೇಬಲ್ ಕರೀತಾರೆ ಆಯ್ತಾ. ಆತರ ಅವರೆಲ್ಲ ವೈಟ್ ಲೇಬಲ್, ಬ್ರೋಕರ್ ಹೆಸರು ನಮ್ದು, ಅವರು ಟ್ರೇಡ್ ಮಾಡ್ಕೊಂಡು ಬರೋರು, ಅವರು ಕಾಸು ಮಾಡೋರು. ನೀವು ಕಸ್ಟಮರ್ ಬಂದ್ರೆ ನಿಮಗ್ ಗೊತ್ತೇ ಇಲ್ವಲ್ಲ ಹೊಸೂರಲ್ಲಿ ಏನಾಗ್ತಿದೆ ಅಂತ. ಕರೆಕ್ಟ್ ಆಯ್ತಾ. ಸೊ ಈ ಅನಾಮಲೀಸ್ ಎಲ್ಲ ಇತ್ತಲ್ಲ, ಈ ಅನಾಮಲೀಸ್ ಎಲ್ಲ ಸರಿ ಮಾಡ್ಲಿಕ್ಕೆ ಏನ್ ಮಾಡ್ಬೇಕಿತ್ತು ಸೆಬಿ ಅವರು, ಇದೆಲ್ಲ ಮರ್ಜ್ ಮಾಡ್ಬಿಟ್ರು. ನಿಮ್ಗೇನು ಇವತ್ತು ಆನ್ಲೈನ್ ಬಂದಿದೆ, ನೀನು ಅಮೆಝಾನ್ ಇದ್ದಂಗೆ, ಅವನು ಹಾಕಿರ್ತಾನೆ ಅಮೆಝಾನ್, ನೋಡಿದೀರಾ ನೀವು, ಡೆಲ್ಲಿಯಿಂದ ಬರುತ್ತೆ ಪ್ರಾಡಕ್ಟ್ ನಿಮ್ಗೆ, ನೀವು ಡೆಲ್ಲಿಗೆ ಹೋಗ್ಬೇಕು ಅಂತ ಏನಿಲ್ವಲ್ಲ, ನೀವ್ ಇಲ್ಲಿ ಆರ್ಡರ್ ಮಾಡಿ ತರಿಸ್ತೀನಿ ನಿಮ್ಗೆ, ಏನಕ್ಕೆ ಬೇಕು ನಿಮ್ಗೆ ಇದು. ಅದಕ್ಕೆ ಇವತ್ತು ಟುಡೇ ಯು ಕಾಲ್ ಅಮೆಝಾನ್, ಫ್ಲಿಪ್ಕಾರ್ಟ್ ಆಸ್ ಎ ಮಾರ್ಕೆಟ್ ಪ್ಲೇಸ್. ನೀವು 1 mg ಮಾತ್ರೆ ತಗೋತೀರಾ, ಆ ಮಾತ್ರೆ ಎಲ್ಲ ಹೈದರಾಬಾದ್ ಅಲ್ಲಿ ಮಾಡಿರ್ತಾರೆ, ಆ ಮಾತ್ರೆ ಎಲ್ಲೋ ನಿಮ್ಗೆ ಏನೋ ಶಿಮ್ಲಾ ಆ ಕಡೆ ಎಲ್ಲೋ ಮಾಡಿರ್ತಾರೆ, ಉತ್ತರಾಖಂಡ್. ನಿಮ್ಗೆ ಸಿಕ್ಕುತ್ತಾ ಇಲ್ವಾ? ಯಾಕೆ? ಆನ್ಲೈನ್. ಕರೆಕ್ಟ್. ನಿಮ್ ಮೆಡಿಕಲ್ ಶಾಪ್ ಹೋಗ್ಬೇಕಂತ ಏನಿಲ್ಲ. ಹಾಗೇನೆ ನೀವು ಬೆಂಗಳೂರು ಸ್ಟಾಕ್ ಎಕ್ಸ್ಚೇಂಜ್ ಹೋಗೋದು ಏನಕ್ಕೆ? ಇವತ್ತು ಆನ್ಲೈನ್ ತಾನೆ. ಆನ್ಲೈನ್ ಅಲ್ಲಿ ನಿಮ್ ಶೇರ್ ತಗೋಬೇಕು, ನೀವು ಬೆಂಗಳೂರಲ್ಲಿ ತಗೊಂಡು ಅಲ್ಲಿ ತಗೊಂಡು 4-5 ಕಡೆ ಪ್ರೈಸ್ ಆರ್ಬಿಟ್ರೇಜ್ ಯಾಕೆ ಮಾಡ್ತಿದ್ದೀರಾ? ನಿಮ್ಗೆ ಕಸ್ಟಮರ್ ಉಪಯೋಗ ಇಲ್ವೇ? ಕರೆಕ್ಟ್. ಯಾರು ಬುದ್ಧಿವಂತರು ಅನ್ನೋಕ್ಕಿಂತ ಯಾರು ಏನೋ ಕ್ಲವರ್ ಅಂತಾರ ಗೊತ್ತಾ ನಿಮ್ಗೆ, ಅಂತವ್ರು ಕಾಸು ಮಾಡೋರು. ಬಟ್ ಕಸ್ಟಮರ್ಗೆ ಅದರಿಂದ ಉಪಯೋಗ ಆಗ್ತಾ ಇರ್ಲಿಲ್ಲ. ಅದಕ್ಕೆ ಏನ್ ಮಾಡಿದ್ರು? ಒಂದೇ BSc, NSE ಯಾಕೆ ಬಂತು? NSE ಅವರು ಭಾರತದ ಮೊಟ್ಟ ಮೊದಲ ಡಿಜಿಟಲ್ ಸ್ಟಾಕ್ ಎಕ್ಸ್ಚೇಂಜ್. ನೀವು ಎಕ್ಸ್ಚೇಂಜ್ ಯಾಕೆ ಹೋಗ್ಬೇಕು? ಆಫೀಸಲ್ಲಿ ಕೂತ್ಕೊಂಡು ಮಾಡಿ. ಅವರೇ ಫಸ್ಟ್ ಕಂಪ್ಯೂಟರ್ ಅಲ್ಲಿ ನಿಮಗೆ ಟ್ರೇಡಿಂಗ್ ಮಾಡಕ್ಕೆ, ಅಂದ್ರೆ ಬೈ ಸೆಲ್ ಮಾಡಕ್ಕೆ ಡಿಜಿಟಲ್ ಫಾರ್ಮೇಶನ್ ಬಂದಿದ್ದೇ NSE. ವಿ ಶುಡ್ ಥ್ಯಾಂಕ್ NSE ಆಲ್ಸೋ. ಓಕೆ, ಐ ಥಾಟ್ ಲೈಕ್ 2000 ಟೈಮಲ್ಲಿ IT ಬಬಲ್ ಆದ್ಮೇಲೆ ನನಗೆ ಡಿಜಿಟಲಿ ಕನ್ವರ್ಷನ್ ಇಲ್ಲ 95-96 ಆಗೋಯ್ತದು. ಓಕೆ ಓಕೆ. 96 ಅಲ್ಲಿ ಆಕ್ಚುಲಿ ಅದು ಕರೆಕ್ಟ್ ಆಗಿ ಡಿಜಿಟಲ್ ಅಂತ ಬಂದು ಕಂಪ್ಯೂಟರ್ ಅಲ್ಲಿ ನಾವು ಶೇರ್ ಗಳನ್ನ ನೋಡಕ್ ಜನ ನಂಬ್ತಾ ಇದ್ರು ಅವಾಗ. ನಂಬಿಕೆ ಡಿಜಿಟಲ್ ಅಲ್ಲ ಯಾರಾದ್ರೂ ಅಲ್ಲ. ಏನಂದ್ರೆ ನಮ್ಗೆ ಆಶ್ಚರ್ಯ ಅವಾಗ, ನಾವೆಲ್ಲ ಅಲ್ಲಿ ಹೋಗ್ತಿದ್ವಿ ಎಕ್ಸ್ಚೇಂಜ್ ಹೋಗಿ, ನಾವು ಅಲ್ಲಿ ನಮ್ಮ ಟೆಕ್ನಾಲಜಿ ಅಂದ್ರೆ ಏನಂತಾನೆ ಗೊತ್ತಿಲ್ಲ ವಿನಯ್. ಹೇಳದಲ್ಲ, ಏನು ಗೊತ್ತಿಲ್ಲ. ದಡ್ರು ಅಂತಿರೋ ಪೆದ್ರು ಅಂತಿರೋ ಏನೋ ಅನ್ಕೊಳ್ಳಿ, ಅಲ್ಲ ನಿಜ ಬಿಡಿ, ಗೊತ್ತಿಲ್ಲ ನಮ್ಗೆ. ಆ ಕಂಪ್ಯೂಟರ್ ಅಲ್ಲಿ ಶೇರ್ಸ್ ಬರ್ತಿದೆ ಅಂತ ನೋಡಿದ್ರೆ ಇವತ್ತು ಒಂದು 30 ವರ್ಷಕ್ಕೆ ಮುಂಚೆ ಒಂಥರ ಏನೋ ನಮ್ಗೆ ಹೇಳಕೊಳಕ್ ಆಗದೆ ಇರ್ತಕ್ಕಂತ ಒಂದು ಅನುಭವ, ಅದು ಅನುಭವ ಅನ್ನಕ್ಕಿಂತ ಬಿಲೀವ್ ಮಾಡಕ್ಕೆ ಆಗಲ್ಲ. ನೋಡಿದ್ರೆ ಬೈ F2 ಹೊಡೆದ್ರೆ ಸೆಲ್ಲು ಆಯ್ತಾ, ನೀವು ಐ ಹೊಡೆದ್ರೆ ಐ ಅಲ್ಲಿರೋ ಕಂಪ್ನಿಗಳೆಲ್ಲ ಬರೋದು ಆಯ್ತಾ. ಸೊ ಇದೆಲ್ಲ ಏನಂದ್ರೆ ಇಟ್ ಈಸ್ ಏನೋ ಮಂಗನಿಂದ ಮಾನವ ಅಂತಾರಲ್ಲ, ಇವತ್ತು ನಾವು ಮಂಗಗಳಾಗಿದ್ವಿ 30-40 ವರ್ಷಕ್ಕೆ ಮುಂಚೆ. ಏನು ಈ ಷೇರು ಮಾರುಕಟ್ಟೆ ಸಂಬಂಧಪಟ್ಟಿರ್ತಕ್ಕಂಥ ನಾವು ಸಿಸ್ಟಮ್ ಪ್ರಾಸೆಸ್ ಎಲ್ಲ ಇವತ್ತು ಮಾನವರಾಗಿದ್ದೀವಿ. ಕರೆಕ್ಟ್. ಸೊ ಈಗೂ ಕೂಡ ಸರ್ ನಮ್ಮ ಒಂದು ಜನರೇಷನ್ ಪ್ರಕಾರ ಹೇಳ್ಬೇಕು ಅಂತಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬರ್ತಾ ಇದೆ. ನಮಗೆ ಗೊತ್ತಿಲ್ಲ ಫ್ಯೂಚರ್ಲಿ ಏನೇನೆಲ್ಲ ಆಗ್ಬೋದು ಅಂತ. ಈಗ ಹೇಳ್ತಾ ಇದೀವಿ ಸ್ಟಾಕ್ ಎಲ್ಲ ಅದೇ ರೆಕಮೆಂಡೇಶನ್ ಕೊಡುತ್ತಂತೆ, ಟ್ರೇಡಿಂಗ್ ಮಾಡುತ್ತಂತೆ, ಬಟ್ ನಾವು ನಗ್ತಾ ಇದೀವಿ ಅದೆಲ್ಲ ಮಾಡಕ್ ಆಗಲ್ಲ ಅಂತ ಹೇಳಿ. ಫ್ಯೂಚರ್ ಹೇಳೋದಕ್ಕಾಗಲ್ಲ, ಏನ್ ಬೇಕಾದ್ರೂ ಸೋ ಪವರ್ಫುಲ್, ಅದ್ ಏನ್ ಬೇಕೋ ಮಾಡ್ಬೋದು. ಅದ ಸೊ 30 ವರ್ಷಕ್ಕೆ ಮುಂಚೆ ಇದ್ರ ಎವಾಲ್ವ್ ಆಗತ್ತೆ ಅನ್ನೋ ನಮ್ಗೆ ಐಡಿಯಾ ಇಲ್ಲ. ಬಟ್ ನಾವ್ ಏನ್ ಮಾಡಿದ್ವಿ, ಸ್ಲೋ ಆಗಿ ಗ್ರಾಜುವಲ್ ಆಗಿ ಅದಕ್ಕೆ ತಕ್ಕಂತೆ ಎವಾಲ್ವ್ ಆಗಿ ನಾವೇ ಕಲ್ತ್ಕೊಂಡು ಇವತ್ತೆಲ್ಲ ಟ್ರೈನಿಂಗ್ ಕೋರ್ಸ್ಗಳಿದೆ. ಕರೆಕ್ಟ್. ನಿಮ್ಗೆ ಓದ್ ನಾವ್ ಏನಿಲ್ಲ. ನಾನು ಅದನ್ನ ಕೇಳಿದ್ದೆ ಸರ್, 1990 ಯಾವ ರೀತಿ ನೀವು ಇನ್ವೆಸ್ಟ್ಮೆಂಟ್ ಮಾಡ್ತಿದ್ರಿ ಅಂತಂದ್ರೆ ಎಲ್ಲ ಹೇಳೋದು ಪೇಪರ್ ಓದ್ತಾ ಇದ್ವಿ, ಎಕನಾಮಿಕ್ ಟೈಮ್ಸ್ ಬರೋದು, ಪೇಂಟ್ ಹೊಡಿತಾ ಇದ್ರು ವಾಲ್ ಮೇಲೆ, ಅವುಗಳನ್ನ ನೋಡೋಗಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ವಿ. ಸೊ ಈಗೆಲ್ಲ ನಾವು ಫಂಡಮೆಂಟಲ್ ಅನಾಲಿಸಿಸ್, ಟೆಕ್ನಿಕಲ್ ಅನಾಲಿಸಿಸ್ ಮಾಡ್ಬಿಟ್ಟು ಇನ್ವೆಸ್ಟ್ಮೆಂಟ್ ಮಾಡ್ತೀವಿ. ಅವಾಗ ಏನ್ ಅನಾಲಿಸಿಸ್? ಬರೀ ಬಿಸ್ನೆಸ್ ಅನಾಲಿಸಿಸ್, ಬಿಸ್ನೆಸ್ ಈ ಕಂಪ್ನಿ ಚೆನ್ನಾಗಿ ಹೋಗುತ್ತೆ ಇದ್ರ ಮೇಲೆ ಇನ್ವೆಸ್ಟ್ಮೆಂಟ್. ಅದು ಮನ್ಸಲ್ಲಿ ಅನ್ಕೋಬೇಕಿತ್ತು. ಅದು ನಿಮ್ಗೆ ಬ್ಯಾಲೆನ್ಸ್ ಶೀಟ್ ನೋಡಕ್ಕೂ ನಿಮ್ಗೆ ಏನ್ ಇರ್ಲಿಲ್ವಲ್ಲ. ಇವತ್ ನೀವು ವೆಬ್ಸೈಟ್ ಹೋದ್ರೆ ಆನ್ಯುವಲ್ ರಿಪೋರ್ಟ್ ಅಂತ ಹೊಡೆದ್ರೆ ಬರೋದು. ಜನ ಯಾರು ಸೀರಿಯಸ್ ಇನ್ವೆಸ್ಟ್ ಇದಾರಲ್ಲ ಅವರು ಬಾಂಬೆಗೆ ಹೋಗೋರು, ಕಂಪನಿಗೆ ಹೋಗಿ ಆನ್ಯುವಲ್ ರಿಪೋರ್ಟ್ ಇಸ್ಕೊಂಬರೋರು, ಹೋಗ್ಬಿಟ್ಟವ್ರು ಕ್ರೇಜ್ ಆ ಟೈಮ್. ಯಾಕಂದ್ರೆ ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡ್ಲಿಕ್ಕೆ ನಂಗೆ ಬೇಕಂತ ಕೆಲವು ಜನ ಬೆಂಗಳೂರು ಹೆಡ್ ಆಫೀಸ್ ಇರೋ ಕಂಪನಿಗಳಿದ್ರೆ ನೀವು ಹೋದ್ರೆ ಕೊಡ್ತಾರೆ ಆನ್ಯುವಲ್ ರಿಪೋರ್ಟ್ ಅವರು. ಸೊ ಇವತ್ತು ಏನ್ ನೋಡ್ತಿದೀವಿ ಇದು ತುಂಬಾ ಸಫಿಸ್ಟಿಕೇಟೆಡ್ ಲೈಫ್ ಅಲ್ಲಿ ಇದೀನಿ. ಯಾಕಂದ್ರೆ ನಾನು ಅದನ್ನು ನೋಡಿ ಇದನ್ನು ನೋಡಿದೀನಿ. ನಾನು ಆ ಅನುಭವನೂ ಇದೆ ನನಗೆ,
ಎಕ್ಸ್ಚೇಂಜ್ ಹೋಗಿ ಕಿರ್ಚಾಡಿ ಬ್ರೋಕರ್ಗಳ ಹತ್ರ ಎಲ್ಲ ಗಲಾಟೆ ಮಾಡಿ ಇನ್ನೊಬ್ಬ ಬ್ರೋಕರ್ ಬಂದಿರ್ತಾರಲ್ಲ 4 ಗಂಟೆ ಆಗೋ ಅಷ್ಟೊತ್ತಿಗೆ ನಿಮ್ಗೆ ವಾಯ್ಸ್ ಬಂದ್ರೆ ನೋಡಿದೀನಿ ಬಿಡಿ ಅದು. ಯಾಕಂದ್ರೆ ಅಷ್ಟು ಕಿರ್ಸಿರ್ತೀರಾ ಬೆಳಗ್ಗೆ ನೀವು ದಿನಕ್ಕೊಂದು 100 ಟ್ರೇಡ್ ಮಾಡ್ಬೇಕು ಹೆಚ್ಚು, ಯಾಕಂದ್ರೆ ನಮ್ಗೆ ವ್ಯಾಪಾರ ಮಾಡ್ಬೇಕಲ್ಲ ನಾವು. ಓಕೆ, ಸೊ ಇಷ್ಟೆಲ್ಲ ಕಷ್ಟ ಇತ್ತು ಆ ಟೈಮ್ ಅಲ್ಲಿ, ರಿಂಗ್ ಒಳಗಡೆ ಹೊಡೆದಾಡಿ ಹೊರಗಡೆ ಬರ್ಬೇಕು ಅಂತಂದ್ರೆ. ಆಕ್ಚುಲಿ ಉಗ್ರೆಲ್ಲ ತಾಕಿ ಇಲ್ಲೆಲ್ಲ ರಕ್ತ ಬಂದ್ಬಿಡೋದು. ಹಿಂಗಂದ್ರೆ ತಗೊಳ್ಳಿ ಕೊಡಿ ಅಂತ ಹಿಂಗಂದ್ರೆ ಅಂದ್ರೆ ಜಗಳ ಫುಲ್ ರಿಂಗ್ ಒಳಗಡೆ ಎಲ್ಲ ಬೈಸಲ್ ನಡಿಬೇಕು. ಜಗಳ ಅಂತಲ್ಲ, ಆ ಟೈಮ್ ಅಲ್ಲಿ ಆ ಹೀಟ್ ಅಲ್ಲಿ ನಾವ್ ಹಂಗೆ ಮಾಡೋದು. ಆಮೇಲೆ 12 ಗಂಟೆ ಬ್ರೇಕ್ ತಗೊಂಡ್ರೆ ಎಲ್ಲರೂ ಟೀ ಕುಡಿತಾ ಇರ್ತೀವಿ ಕುತ್ಕೊಂಡು ನಾವು. ನೀವು ಬ್ರೋಕರ್, ನಾನ್ ಬೇರೆ ಬ್ರೋಕರ್, ನಾವಿಬ್ರು ರೈವಲ್ಸ್, ಅದ ಶತ್ರುಗಳು. ಅಲ್ಲಿ ನಾನ್ ತಗೋತೀನಿ, ನಾನ್ ಕೊಡಲ್ಲ, ನೀನ್ ಕೊಡಲ್ಲ ಅನ್ಬಿಟ್ಟು ಜಗಳ ಆಡ್ತೀವಿ. ಟೀ ಬ್ರೇಕ್ ಅಲ್ಲಿ ಒಟ್ಟಿಗೆ ಕೂತ್ಕೊಂಡು ಏನಮ್ಮ ಏನ್ ಮಾಡಿದೆ ಇವತ್ತು, ಅಯ್ಯೋ ಯಾಕೆ ಹೇಳ್ತೀಯ ಗುರು, ಸಾಕಾಯ್ತಮ್ಮ ಇವತ್ತು ಅಂದು ಪುನಃ ಜಗಳ ಆಡು. ಸೊ ಬೆಳಿಗ್ಗೆ 10 ರಿಂದ 4 ಗಂಟೆವರೆಗೂ ನಮ್ಗೆ ಕ್ಲೈಂಟ್ ಆರ್ಡರ್ ಎಷ್ಟು ಬರ್ತಾ ಇರುತ್ತೆ ಅವಾಗೆಲ್ಲ ಕೈಯಲ್ಲಿ ಚೀಟಿ ಬರ್ಕೊಂಡು ಹೋಗ್ತಾ ಇದ್ವಿ ನಾವು. ವೆಂಕಟಾಚಲಯ್ಯ +100 ಇನ್ಫೋಸಿಸ್, -200 ITC ಎಲ್ಲ ಕೈಯಲ್ಲಿ ನೀವು ಅಂಗಡಿಗೆ ಸಾಮಾನ್ ತರ ಚೀಟಿ ಬರ್ಕೊಂಡು ಹೋಗ್ತೀರಾ ಗೊತ್ತಾ. 1 kg ಅಕ್ಕಿ, ಅರ್ಧ kg ಸಕ್ಕರೆ, 100 ಗ್ರಾಮ್ ದ್ರಾಕ್ಷಿ ಗೋಡಂಬಿ ಅಂತ. ಆ ತರ ನಾವು ಕೈನಲ್ಲಿ ಕ್ಲೈಂಟ್ ಹೆಸರು ಹಾಕೊಂಡು ಪ್ಲಸ್ ಮೈನಸ್ ಹಾಕೊಂಡು ಹೋಗಿ 12 ಗಂಟೆ ಹಂಗೆ ಫೋನ್ ಮಾಡೋದು ಆಫೀಸ್ಗೆ, ಇವತ್ತು ಸರ್ ಇಷ್ಟು ಟ್ರೇಡ್ ಆಯ್ತು ಅಂತ. ಅವ್ರು ಇರ್ರೇ ಇನ್ನೊಂದು ಟ್ರೇಡ್ ಇದೆ ಬರ್ಕೊಳ್ರಿ ಅನ್ನೋರು. ನಾವು ಅವಾಗ ಲ್ಯಾಂಡ್ ಲೈನ್ ಕ್ಯೂ ನಿಂತ್ಕೋತಿದ್ವಿ, ಲ್ಯಾಂಡ್ ಲೈನ್ ನಿಂತ್ಗಡೆ. ಯಾಕಂದ್ರೆ ಆತರ 10 ಜನ ಇರ್ತಾರೆ ಬ್ರೋಕರ್ಗಳು. ಅವಾಗ ಫೋನ್ಗೆ ಒಂದ್ ದೊಡ್ಡ ಇದಲ್ಲ, ಫೋನ್ಗಳೇ ಇರ್ಲಿಲ್ಲ ಅವಾಗ. ಲ್ಯಾಂಡ್ ಲೈನ್ ಇಟ್ಟಿದ್ರೆ ಕ್ಯೂ ನಿಂತಿರೋರು 12 ಗಂಟೆಗೆ ಫೋನ್ ಮಾಡಿ ಇನ್ನೊಂದು 25 ಆರ್ಡರ್ ಕೊಡೋರು ಬಾಸು. ನೋಡ್ರಿ ಇನ್ನೊಂದಷ್ಟು ಆರ್ಡರ್ ಬಂದಿದೆ, ಪುನಃ ಹಿಂಗೆ ಫೋನ್ ಇಟ್ಕೊಳ್ಳೋದು, ಬರ್ಕೊಳ್ಳೋದು, ಪ್ಲಸ್ ಮೈನಸ್ ಎಲ್ಲ ಬರ್ಕೊಂಡು ಮತ್ತೆ ಹೋಗೋದು ಮತ್ತೆ ಪುನಃ ಅದೇ ಹೊಡೆದಾಟ, ಕಿರ್ಚಾಟ. ಸೊ ಏನಂದ್ರೆ ತುಂಬಾ ಸಮಯ ತಗೊಳ್ಳಿ. ಇವತ್ತು ನೀವು ಒಂದ್ ದಿನಕ್ಕೆ ಊಸಕ್ ಆಗದೆ ಇರೋಷ್ಟು ಕ್ವಾಂಟಿಟಿ ಟ್ರೇಡ್ ಮಾಡ್ತೀವಿ ಇವತ್ತು, ಯಾಕಂದ್ರೆ ಆನ್ಲೈನ್ ಅಲ್ವಾ. ಈ UPI ಪೇಮೆಂಟ್ ಎಷ್ಟು ಕ್ವಿಕ್ ನೋಡಿ. ಈ 50,000 ಕೊಡೋ 50 ಮಾಡ್ಬೇಕು ಟಕ್ಕ ತೊಡೋ. ನೀವು 50,000 ಮೊದ್ಲೇನ್ ಮಾಡ್ಬೇಕಿತ್ತು, ಚೆಕ್ ಬುಕ್ ತಗೊಂಡು ಅದ್ರ ಮೇಲೆ ಸೆಲ್ಫ್ ಅಂತ ಬರೋದು, 50,000 ಓನ್ಲಿ ಅಂತ ಬರೋದು, ಟೋಕನ್ ನಂಬರ್ 222 ಅಂತ ಕರೆಸ್ಕೊಂಡು ಕೊಟ್ಟು ಅಲ್ಲಿ ಎಣಿಸ್ಕೊಂಡು ಜೋಬಲ್ ಹಾಕೊಂಡು ಇಲ್ಲಿ ನೋಡ್ಕೊಂಡು ಎದ್ರಕೊಂಡು ನಿಮ್ಗೆ ತಂದು ಕೊಡ್ಬೇಕಿತ್ತು ದುಡ್ಡು. ನಾನು ಇವತ್ತೇನ್ ಮಾಡ್ತಿದ್ದೀರಾ, UPI ಹೇಳ್ರಿ, ನಿಮ್ ಫೋನ್ ನಂಬರ್ ಹೇಳ್ರಿ ವಿನಯ್ ಅಂತ ಹೇಳ್ಬಿಟ್ಟು ಟಕ್ ಅಂತ ಹೊಡೆದ್ರೆ ನಂದು ಪಿನ್ ನೋಡಿದ್ರೆ ಒಟ್ಟಾಯ್ತು ದುಡ್ಡು. ಎಫಿಷಿಯನ್ಸಿ ನೋಡಿ. ಅವತ್ತು ನಾವು 50,000 ತರಬೇಕಂದ್ರೆ 1.5 ಅವರ್ ಗಾಡಿಲಿ ಹೋಗು, ಗಾಡಿ ಪಾರ್ಕ್ ಮಾಡು, ಒಳಗಡೆ ಹೋಗು, ಟೋಕನ್ ತಗೋ, ಆ ತರ ಇತ್ತು ನಮ್ಗೆ ಅವಾಗ. ದಿನಕ್ಕೆ ನಮ್ಗೆ ವಾಲ್ಯೂಮು ತುಂಬಾ ಲಿಮಿಟೆಡ್, ನೀವು ಬೈಸೆಲ್ ಮಾಡಕ್ಕೂ ಲಿಮಿಟೆಡ್. ಇವತ್ತು ಯಾಕೆ ವಾಲ್ಯೂಮ್ ಇನ್ಕ್ರೀಸ್ ಆಗಿದೆ, ಯಾಕೆ ಒಂದು ಅಕೌಂಟ್ ಓಪನ್ ಮಾಡ್ಬೇಕಂದ್ರೆ 1 ತಿಂಗಳಾಗದ ಅವಾಗ. ನಮ್ಗೊಂದು ಕಂಪನಿಗೆ IPO ನಲ್ಲಿ ಶೇರ್ ನಾವು ಅಪ್ಲೈ ಮಾಡಿದ್ರೆ 3 ತಿಂಗಳಾಗದ ನಮ್ಗೆ. ಪೋಸ್ಟ್ ಬರ್ಬೇಕು, ನಮ್ಗೆ ಬಂದಿದೆ ಎಲ್ಲ ಗೊತ್ತಾಗಕ್ಕೆ. ಪೋಸ್ಟ್ ಮ್ಯಾನ್ ನಮ್ಗೆ ಕಾಕಿ ಕಲರ್ ಕವರ್ ಅಲ್ಲಿ ಶೇರ್ ಸರ್ಟಿಫಿಕೇಟ್ ತಂದ್ಕೊಡೋನು. 3 ತಿಂಗಳು ಬೇಕಾಗಿರೋದು ನಮ್ಗೆ ಶೇರ್ ಬಂದಿದೆ ಎಲ್ಲ ಗೊತ್ತಾಗಕ್ಕೇನೆ. ಇವತ್ತು ನಿಮ್ಗೆ 3 days ಅಲ್ಲಿ ನಿಮ್ಗೆ IPO ಮುಗಿದ್ 3 ದಿನದಲ್ಲಿ ಡಿಮ್ಯಾಟ್ ಅಕೌಂಟ್ ಬಂದ್ಬಿಡುತ್ತೆ ನಿಮ್ಗೆ ರಿಪೋರ್ಟ್, ನಿಮ್ಗೆ ಶೇರ್ ಕ್ರೆಡಿಟ್ ಆಗಿದೆ ಅಂತ. ಸೊ ಅದೊಂದು ಎಕ್ಸ್ಟ್ರೀಮು, ಇದೊಂದು ಎಕ್ಸ್ಟ್ರೀಮು. ಕರೆಕ್ಟ್. ಸೊ ವೀಕ್ಷಕರೇ, ಸೊ ಇದಾಗಿತ್ತು ಒಳಗಡೆ ರಿಂಗ್ ಒಳಗಡೆ ಯಾವ ರೀತಿ ಇವರು ಒಂದು ಪೈಪೋಟಿಯನ್ನ ಕೊಡ್ತಾ ಇದ್ರು, ಯಾವ ರೀತಿ ಸ್ಟ್ರಗಲ್ ಮಾಡ್ತಾ ಇದ್ರು ಆಗಿನ ಟೈಮಲ್ಲಿ ಅನ್ನೋದು. ಸೊ ಇದಾದ ನಂತರ ಒಂದಿಷ್ಟು ಕ್ಯೂರಿಯಾಸಿಟಿ ಇರ್ತಕ್ಕಂಥ ಕ್ವಶನ್ಸ್ ಇದೆ. ಅದೇನಪ್ಪ ಅಂತಂದ್ರೆ ಕೆಲವೊಂದಿಷ್ಟು ಜನ ಸೆಲೆಬ್ರಿಟೀಸ್ ಇದ್ರು. ಎಕ್ಸಾಂಪಲ್ ಹರ್ಷತ್ ಮೆಹ್ತಾ ಆಗಿರ್ಬೋದು, ಮಣ್ಣು ಮಾನಿಕ್ ಆಗಿರ್ಬೋದು. ಸೊ ಕೆಲವೊಂದಿಷ್ಟು ಒಂದು ಆ ಟೈಮ್ನಲ್ಲಿ ಸೆಲೆಬ್ರಿಟೀಸ್ ಅಂತಾನೆ ಹೇಳ್ಬೋದು. ಸೊ ಅಂಥವರ ಒಂದು ಸ್ಟೋರಿ ಕೂಡ ಯಾವ ರೀತಿ ಇತ್ತು, ಮತ್ತೆ ಯಾವ ರೀತಿ ಸ್ಕ್ಯಾಮ್ಗಳು ನಡೀತಾ ಇತ್ತು ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಅದಕ್ಕೂ ಮುನ್ನ ಒಂದು ಚಿಕ್ಕದಂತ ಬ್ರೇಕ್ ತಗೊಳ್ಳೋಣ. ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ. ವೇಟ್ ಮಾಡ್ತಾರೆ, ಮತ್ತೆ ಸಿಗೋಣ. ಧನ್ಯವಾದ.